ಅವರು ಸಾಕಷ್ಟು ದಿನಗಳಿಂದ ಪಾದಯಾತ್ರೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಈ ಅಪ್ಪಾಜಿ ಅವರು ರಾಯರ ಭಕ್ತರು. ಇನ್ನವರು ಎಲ್ಲಿಂದ ಬರ್ತಿದ್ದಾರೆ, ಎಷ್ಟು ದಿನದಿಂದ ಅವರು ಜರ್ನಿ ನಡೀತಾ ಇದೆ, ಎಷ್ಟು ಜನರು ಭಕ್ತರು ದಿನಾಲು ದರ್ಶನ ಪಡೆಯುತ್ತಿದ್ದಾರೆ, ಎಲ್ಲ ವಿಷಯವನ್ನ ಅವರಿಂದ ತಿಳ್ಕೊಳ್ಳೋಣ. ಮೊದಲಿಗೆ ಕೆಪಿ ನ್ಯೂಸ್ ವತಿಯಿಂದ ತಮಗೆ ನಮಸ್ಕಾರ ಗುರುಜಿ. ಶುಭವಾಗಲಿ ನನ್ನ ತಾಯಿ. ತಮ್ಮ ಹೆಸರು, ಎಷ್ಟು ದಿನ ಜರ್ನಿ ನಡೀತಾ ಇದೆ ತಮ್ಮದು? DSS ಗುರು ಅಂತೇಳಿ ನಮ್ಮ ಹೆಸರು. ಆಲ್ರೆಡಿ ಇವಾಗ ಒಂದು ತಿಂಗಳ ಮೇಲೆ, 1.5 ತಿಂಗಳಾಯಿತು. ಬೆಂಗಳೂರಿಂದ ಬಿಚ್ಚಾಲಯದಿಂದ ಮಂತ್ರಾಲಯದವರೆಗೂ ಬಂದ್ವಿ. ಅದೇ ಮುಖಾಂತರದಲ್ಲಿ ಪ್ರತಿನಿತ್ಯನೂ ಎಲ್ಲ ನನ್ನ ತಾಯಂದಿರು ಸುಮಾರು ಕಡೆಯಿಂದ, ಹುಬ್ಳಿಯಿಂದ ಬಂದರು, ಗದಗು, ಬೆಳಗಾವಿ, ಬೈಕ್ ತೊಗೊಂಡೆಲ್ಲ ಬರ್ತಾ ಇದ್ದಾರೆ. ಮದ್ದೂರಿಂದ ಬಂದಿದ್ದಾರೆ. ಯಾಕೆ ಅಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ, ಅಪ್ಪಾಜಿಯವರೇ ನಿಮ್ಮನ್ನು ನೋಡಬೇಕು, ಎಷ್ಟು ಜನಗಳಿಗೆ ಇವತ್ತು ಅನುಗ್ರಹ ಆಗ್ತಾ ಇದೆ, ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ ಅಂತ ನೀವು ಪ್ರೂವ್ ಮಾಡಿದ್ರಿ. ಪ್ರೂವ್ ಅಲ್ಲ, ಯಾಕಂದರೆ ಎಷ್ಟೋ ಜನಗಳಿಗೆ ಇವತ್ತು ಅನುಗ್ರಹ ಆಗ್ತಾ ಇದೆ. ಮಕ್ಕಳಾಗ್ಲಾರ್ದವ್ರಿಗೆಲ್ಲ ಮಕ್ಕಳಾಗ್ತಾ ಇದೆ, ಅನುಗ್ರಹ ಮಾಡಿದ್ದಾರೆ. ಸಂತಾನ ಭಾಗ್ಯ, ಮತ್ತು ಅದೇ ರೀತಿಯಾಗಿ ಮದುವೆ ಕಷ್ಟದಲ್ಲಿದ್ದಂಥವ್ರಿಗೆ ಮದುವೆ ಕೂಡ ಆಗಿದೆ. ಪ್ರತಿಯೊಂದು, ಈಗ ಯಾರು ಹಣಕಾಸನ್ನು ಕಳ್ಕೊಂಡಿರ್ತಾರೋ ಸುಮಾರು ಜನ, ಸ್ವಾಮಿ ನನಗೆ ಒಂದು 85 ಲಕ್ಷ ದುಡ್ಡು ಹೋಯಿತು, 1 ಕೋಟಿ ಹೋಯಿತು, 1.5 ಕೋಟಿ ಹೋಯಿತು ದುಡ್ಡು, ಅದು ನಿಮ್ಮಿಂದ ಆಯಿತು, ನನ್ನಿಂದ ಏನೂ ಅಲ್ಲ, ಎಲ್ಲ ಆಗಿರೋದು ಗುರು ರಾಘವೇಂದ್ರ ಸ್ವಾಮಿಯವರಿಂದ ಆಗಿರೋದು. ಇವತ್ತು ಎಷ್ಟು 21ನೇ ಶತಮಾನದಲ್ಲಿ ಇವತ್ತು ಎಷ್ಟು ಈ ಕಲಿಯುಗದಲ್ಲಿ ಇಷ್ಟೊಂದು ಜನಗಳಿದ್ದಾರೆ. ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಫೋನ್ ಮಾಡಿ ನಿಮಗೆ ಅಮೌಂಟನ್ನು ಕೊಡಬೇಕು ಅಂದ್ಕೊಂಡಿದ್ವಿ ನಾವು. ಯಾಕೆ ಸ್ವಾಮಿ ಅಂದೆ. ಇಲ್ಲ, ನನಗೆ ಎಷ್ಟು ವರ್ಷದಿಂದ ನನಗೆ ಮಕ್ಕಳಾಗಿದ್ದಿಲ್ಲ, ಇವತ್ತು ನಿಮ್ಮ ಒಂದು ಪೂಜೆದ ಮುಖಾಂತರದಿಂದ ನನಗೆ ತಿಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನನ್ನ ತಂದೆ ಆಗಿದ್ದೀನಿ ಅಂತ ಹೇಳಿದರು. ಅದು ನನ್ನಿಂದಲ್ಲ, ರಾಯರ ಅನುಗ್ರಹದಿಂದ ಆಗಿರೋದು ಅಂತ ಹೇಳಿ, ನೀವೇನೇ ಕೊಡಬೇಕಾದರೂ ಗುರು ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗಿ ಕೊಡಿ, ಅಲ್ಲಿ ಯಾವತ್ತು ನೀವು ಕೊಟ್ಟಿದ್ದೀರಂತ ನಿಮ್ಮ ಹೆಸರು ಬರುವುದಿಲ್ಲ. ನಾನು ರಾಯರ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಂಡೇ ಬಂದಂತ ಹೇಳಿದಾಗ ಗುರು ರಾಘವೇಂದ್ರ ಸ್ವಾಮಿಯವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ದುಡ್ಡು ಎಷ್ಟು ಸ್ವಾಮಿ, ದುಡ್ಡು ತಗೊಂಡು ನಾವು ಏನು ಮಾಡೋಣ? ಇವತ್ತು ಮನುಷ್ಯತ್ವ, ಇವತ್ತು ಇಲ್ಲಿ ಯಾರ್ದು ನಮ್ಮದು ಸ್ವಂತ ಮನೆ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಬಾಡಿಗೆ ಮನೆಯೇ. ಸ್ವಂತ ಮನೆ ಇರೋದು ಮೇಲ್ಗಡೆ. ನಮ್ಮ ಮನುಷ್ಯನ ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಇವತ್ತು ಏನು ಪ್ರತಿಯೊಂದು ಹಾಕಿದ್ದೀನಿ. ಪೊಲೀಸವ್ರು ಫೋನ್ ಮಾಡ್ತಾರೆ, MLA ಅವರು ಫೋನ್ ಮಾಡಿದ್ರು ಮೊನ್ನೆ, ಅದನ್ನೆಲ್ಲ ಯೂಟ್ಯೂಬ್ ಚಾನಲಲ್ಲಿ DSS ಗುರು ಅಂತ ಚಾನಲ್, ಅದರೊಳಗಡೆ ಹಾಕಿದ್ದೀನಿ, ಎಲ್ಲದೂ ಹಾಕಿದ್ದೀನಿ. ಪ್ರತಿಯೊಂದು ಏನು ಲೈವ್ ಆಗಿ ನಡೆಯುತ್ತೆ. ನಾವು ಬೇರೆಯವರಿಗೆ ಮೋಟಿವೇಶನ್ ಮಾಡೋದು ಬೇಡ. ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತಿರೋದು ಸತ್ಯ. ಇವತ್ತು ನೀವ್ಯಾರು ನಾವ್ಯಾರು ಗೊತ್ತಿಲ್ಲ ತಾಯಿ. ಗೊತ್ತಾಗಿರೋದು ಗಾಳಿಯ ಮುಖಾಂತರದಲ್ಲಿ. ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿಯವರು. ಜನಗಳು ಫೋನ್ ಮಾಡ್ತಿರ್ತಾರೆ, ಪ್ರತಿನಿತ್ಯನೂ ಇಲ್ಲಿಂದ ಮಂತ್ರಾಲಯದಿಂದ ಇಲ್ಲಿವರೆಗೂ ಬಂದೆ, ಪ್ರತಿನಿತ್ಯನೂ ಹೋಳಿಗೆ ಊಟನೇ ತಿನ್ನಿಸ್ತಾ ಇದ್ದಾರೆ. 1 ರೂಪಾಯಿ ಕೂಡ ಖರ್ಚಾಗಿಲ್ಲ. ಎಲ್ಲ ಪ್ರತಿನಿತ್ಯ ನನ್ನ ಭಕ್ತ ಬರ್ತಾ ಇದ್ದಾನೆ, ನನ್ನ ಮಗ ಬರ್ತಾ ಇದ್ದಾನೆ ಅಂತಂದು ಪ್ರತಿಯೊಬ್ಬರು ನನ್ನ ತಾಯಂದಿರು ಹೋಳಿಗೆ ಊಟವನ್ನು ತಗೊಂಡು ಬಂದು, ಸ್ವಾಮಿ ತಿನ್ನಿ, ನಿಮಗೆ ತಿನ್ನಿಸಿದರೆ ಗುರು ರಾಘವೇಂದ್ರ ಸ್ವಾಮಿಯವ್ರಿಗೆ ತಿನ್ನಿಸೋಷ್ಟು ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಯರ ಮೇಲೆ ಇಟ್ಟಿರೋ ಭಕ್ತಿ. ಯಾಕಂದ್ರೆ ಮೂಲೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇದಾರಂತೆ ಪ್ರೂವ್ ಮಾಡಿದರು. ಭಕ್ತಾದಿಗಳು ಪಾದಯಾತ್ರೆ ಎಲ್ಲಿಂದ ಆರಂಭವಾಗಿದೆ? ಬಿಚ್ಚಾಲಯದಿಂದ ತಾಯಿ. ಬಿಚ್ಚಾಲಯದಿಂದ ಮಂತ್ರಾಲಯ ಪ್ರದಕ್ಷಿಣೆ ಹಾಕೊಂಡು ನಾವು ಪ್ರತಿನಿತ್ಯನೂ ಹಂಗೆ ಬರ್ತಾ ಇರ್ತಿದ್ದೇವೆ. ಎಲ್ಲೇ ದೇವಸ್ಥಾನ ಆದರೆ ಯಾರ ಮನೆಗೂ ಹೋಗೋದಿಲ್ಲ, ಎಲ್ಲಿ ವಸಲಿರೋ ಮನೆಗೆ ಯಾವುದಕ್ಕೂ ಹೋಗೋದಿಲ್ಲ ತಾಯಿ. ದೇವಸ್ಥಾನ, ಮಠ, ಇದನ್ನ ಬಿಟ್ಟರೆ ಯಾವುದು ಜಾಗ ಇರುತ್ತೆ ಈ ಥರ ನೋಡಿ, ಈ ಥರದಲ್ಲಿ ಇಟ್ಕೊಂಡ್ರೆ ನಾವು ವಾಸ ಮಾಡ್ಕೊಂಡು ಹೋಗ್ತಾ ಇರೋದು. ಈಗ ಮುಂದೆ ತಮ್ಮ ಪಾದಯಾತ್ರೆ ಎಲ್ಲಿ ಹೋಗಿ ಸಾಗುತ್ತೆ ಅಂತ? ಈಗ ಪ್ರತಿನಿತ್ಯ ನಾನು ಒಂದು 25-30 ಕಿಲೋಮೀಟರ್ ನಡಿಬೇಕು ಅನ್ಕೊಳ್ತಾ ಇದ್ದೀನಿ. ಆದರೆ ನಡೆಯೋಕೆ ಆಗ್ತಾ ಇಲ್ಲ. ಯಾಕಂದ್ರೆ 8 ಕಿಲೋಮೀಟರ್ಗೆ ಬಿಡ್ತಾ ಇಲ್ಲ ಜನಗಳು. ನಾನು ಹೋಗ್ತಾ ಇರೋದೇ ಭಕ್ತಾದಿಗಳಿಗೋಸ್ಕರ, ರಾಯರ ಮಕ್ಕಳಿಗೋಸ್ಕರ ಹೋಗ್ತಾ ಇರೋದು. ಇವತ್ತು ನನ್ನ ಜೀವನನೇ ರಾಯರಿಗೆ ಮುಡುಪವಾಗಿಟ್ಟಿದ್ದೇನೆ. ಯಾವುದಕ್ಕೋಸ್ಕರ ಅಂದರೆ, ಯಾರು ಕಷ್ಟ ಅಂತ ಬರ್ತಾರೆ, ಯಾರು ಒಂದು ಹಣಕಾಸುಗಳು ದುಡ್ಡನ್ನು ಕಳ್ಕೊಂಡವರು, ಮಕ್ಕಳಿಲ್ಲ, ಮದುವೆ ಇಲ್ಲ, ಯಾರು ಯಾವುದೋ ಒಂದು ಸುಮಾರು ನನಗೆ ಪ್ರತಿನಿತ್ಯ ಒಂದು 7,000-8,000 ಸಾವಿರ ಫೋನ್ ಬರುತ್ತೆ. ಎಲ್ಲರ ಹತ್ರ ನಾನು ಮಾತಾಡ್ತಾ ಇರ್ತೀನಿ. ಆದರೆ ಎಷ್ಟು ಆಗುತ್ತೆ ಅಷ್ಟೇ ಸಾಧ್ಯ ಮಾತಾಡೋಕ್ಕಾಗೋದು. 7,000-8,000 ಹತ್ರ ಮಾತಾಡೋಕ್ಕಾಗೋದಿಲ್ಲ. ಒಬ್ಬರ ಹತ್ರ ಒಂದು 200 ಆಗುತ್ತೋ 300 ಆಗುತ್ತೋ. ಎಲ್ಲ ಪ್ರತಿನಿತ್ಯ ಒಂದು 4-5 ತಿಂಗಳಾಗುತ್ತೆ. ನಾನು ಹೋಗಬೇಕಾದ್ರೆ ಕೇದಾರನಾಥಕ್ಕೆ ಹೋಗಿ ಒಟ್ಟಿಗೆ ಅವ್ರ ಹೊತ್ತಿಗೆ ನನ್ನ ತಾಯಿಂದ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ತಾಯಿ. ತಾವು ಜನರ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಾ ಇದ್ದಾರೆ. ರಾಯರ ಪವಾಡ ಆಗಿದೆ, ಸಿಕ್ಕಾಪಟ್ಟೆ ಆಗಿದೆ ಜನಗಳ ಕಡೆಯಿಂದ, ರಾಯರ ಕಡೆಯಿಂದ. ಇದು ನಾನು ಮುಡುಪವಾಗಿ ಇಟ್ಟು ಹೋಗ್ತಾ ಇರೋದು ಜನಗಳಿಗೋಸ್ಕರ. ಯಾರಿಗೆ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ, ಇವತ್ತು ಗಂಡನ ಕಳ್ಕೊಂಡು ಡೈವರ್ಸ್ ಆಗಿಲ್ಲ, ಅವರೆಲ್ಲ ತಾಯಿದ್ರು ನನಗೆ ಫೋನ್ ಮಾಡ್ತಾರೆ, ಗುರುಗಳೇ ನನ್ನ ಗಂಡನ ಒಟ್ಟಿಗೆ ನಾನು ಬದುಕಬೇಕು ಅಂತಾರೆ. ಅಂಥವ್ರಿಗೋಸ್ಕರ. ಮಗಳನ್ನ ಕಳ್ಕೊಂಡು ಸುಮಾರು ಜನ ಫೋನ್ ಮಾಡ್ತಿರ್ತಾರೆ, ನನ್ನ ಮಗಳು ಮದುವೆಯಾಗಿ ಈ ಥರ ಸಮಸ್ಯೆ ಇದೆ, ಅವ್ರು ನನ್ನ ಮಗಳು ನನ್ನ ಒಟ್ಟಿಗೆ ಬರಬೇಕು ಅಂತ ಹೇಳ್ತಿರ್ತಾರೆ. ಅವ್ರಿಗೋಸ್ಕರ. ಇವತ್ತು ಯಾರು ಕ್ಯಾನ್ಸರ್ ಪೇಷಂಟ್, ಇವತ್ತು ಏನೋ ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದೀನಿ, 3ನೇ ಸ್ಟೇಜಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಪೇಷಂಟ್ ಕೂಡ ವಾಸಿ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ವ್ರತದ ಮುಖಾಂತರದಲ್ಲಿ. ಈಗ ಎಷ್ಟು ಜನಗಳಿಗೆ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ತಾಯಿ. ಒಂದು 4-5 ಜನ ಕ್ಯಾನ್ಸರ್ ಪೇಷಂಟು 4ನೇ ಸ್ಟೇಜಿಗೆ ಬಂದಿದ್ದು ರಿಕವರ್ ಆಗಿದೆ.
ಅದೇ ಮುಖಾಂತರದಲ್ಲಿ ವೈಟ್ ಪ್ಯಾಚಸ್ ಅಂತಾರೆ ನೋಡಿ, ಆ ವೈಟ್ ಪ್ಯಾಚಸ್ ಕೂಡ ಮುಕ್ತಿಯಾಗಿದೆ ತಾಯಿ. ಸುಮಾರು ಹಾಕಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಎಷ್ಟು ಜನಗಳಿದ್ದಾರೆ ಅವರಿಗೆ ಈ ಸಲ ಮಳೆ ಬೆಳೆ ಕೊಟ್ಟು ಎಲ್ಲರಿಗೂ ಒಂದು ಗುರು ರಾಘವೇಂದ್ರ ಸ್ವಾಮಿಯವರು ತಂದೆಯಾಗಿ ದಾರಿ ದೀಪವನ್ನು ತೋರಿಸ್ತಾ ಇದ್ದಾರೆ. ಆ ಜಾಗಕ್ಕೆ ಗುರಿ ಮುಟ್ಲಿ ಅಂತಂದು ನಾನು ಎಲ್ಲರೂ ಪ್ರತಿಯೊಬ್ಬರು, ಈಗ ಎಲ್ಲ ಊರಲ್ಲೂ ಆಂಜನೇಯ ದೇವಸ್ಥಾನ ಹೆಂಗಿದೆ, ಪ್ರತಿಯೊಬ್ಬರ ಬಾಯಲ್ಲೂ ರಾಯರಿದ್ದಾರೆ ಅಂತ ಬರ್ತಾ ಇದೆ. ಯಾಕೆಂದರೆ ಈ ಶತಮಾನದಲ್ಲೂ ಕೂಡ ರಾಯರನ್ನ ಎಷ್ಟು ಅದ್ಭುತವಾಗಿ ನಾವು ಹುಟ್ಟಿ ನೋಡ್ತಾ ಇದ್ದೀವಿ ಅಂದರೆ ನಾವು ಪುಣ್ಯವಂತರು. ರಾಯರು ಇದ್ದಾರೆ ತಾಯಿ, ರಾಯರು ಇರುವುದು ಸತ್ಯ. ಎಷ್ಟೋ ಜನಗಳಿಗೆ ಇವತ್ತು ಬೃಂದಾವನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ವಿಚಾರ ಏನಂದರೆ, ಆಗಸ್ಟ್ ಆರಾಧನಾ ಟೈಮಲ್ಲಿ ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಗುರು ರಾಘವೇಂದ್ರ ಸ್ವಾಮಿಯವರು ಕಣ್ಣು ಬಿಟ್ಟು ಕುಳಿತಿರ್ತಾರೆ. 2 ಕಣ್ಣು ಭಕ್ತಾದಿಗಳನ್ನು ನೋಡ್ತಾ ಕುಳಿತಿರ್ತಾರೆ, ಇನ್ನೆರಡು ಕಣ್ಣು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತಾರೆ. ಯಾವುದಕ್ಕೋಸ್ಕರ ಅಂದರೆ ಎಲ್ಲರಿಗೂ ಅನುಗ್ರಹ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಯಾಕೆ ನೀನು ಇವ್ರಿಗೋಸ್ಕರ ಕೂತ್ಕೊಂಡಿದ್ಯಾ, ಬಂದುಬಿಡು ಅಂತಂದು ದೇವರು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಕರೆದ್ರು. ಆದರೆ ರಾಯರು ಒಂದು ಮಾತು ಹೇಳಿದ್ರು, ಸ್ವಾಮಿ ಇವರೆಲ್ಲರೂ ನನ್ನನ್ನು ನಂಬಿದ್ದಾರೆ, ಇವರೆಲ್ಲರಿಗೂ ಪವಾಡಗಳನ್ನು ಮಾಡುತ್ತಾ ಬೃಂದಾವನದಲ್ಲಿ ಕುಳಿತುಕೊಂಡು ಅವರ ಬಾಯಲ್ಲಿ ನಿಮ್ಮ ಹೆಸರನ್ನು ಹೇಳಿಕೊಂಡು ಕರೆದುಕೊಂಡು ಬರುತ್ತೇನೆ ಗುರುದೇವ ಅಂತ ಹೇಳಿ ಬೃಂದಾವನದಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ಯಾರಿಗೋಸ್ಕರ ಅಂದರೆ ಮಕ್ಕಳಿಗೋಸ್ಕರ. ಇದೀಗ ನಮ್ಮ ಪಾದಯಾತ್ರೆ ಕೇದಾರ್ನಾಥ್ಗೆ ಹೊರಡ್ತಾ ಇದೀವಿ ತಾಯಿ. ಹೌದು ಹೌದು ತಾಯಿ. ಇದೀಗ ರಾಯರ ಪವಾಡಗಳು ಏನೇನು ನಡೀತಾ ಇದೆ ಅನ್ನೋದು DSS ಗುರುಗಳು ನಮಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಪೂಜಾ, KP News 24/7 ಬೀದರ್. पूज्याय राघवेन्द्राय सत्यधर्म रथाय च भजतां कल्पवृक्षाय नमतां कामधेनुवे. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿನಿತ್ಯನೂ ಹೇಳ್ತಾನೆ ಇರ್ತೀನಿ. ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲ ಜನಗಳಿಗೆ ಎಲ್ಲ ಒಂದು ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೇ ನೀವು ಮತ್ತೆ ನನಗೆ ಕರೆ ಮುಖಾಂತರ ತಿಳಿಸ್ತೀರಾ. ಶುಭವಾಗಲಿ. ಇನ್ನಿದೆ ನೀನು ಉಡಿಲ್ ಮಳಿ ದೇವಿ ತಾಯಿ ನೀವು ಹಾಕಿದ್ರೆ ಒಳ್ಳೇದು. ನೀವು ಸಂಜೆ ಟೈಮಲ್ಲಿ ಹಾಕಬೇಕು, ಹೆಣ್ಮಕ್ಳು ಹಾಕಬೇಕು. ಅಯ್ಯೋ ಒಂದು 70-80 kg ಇದೆ ತರವಲ್ಲೇ ತಂದು ಕೊಟ್ಟಿದ್ದಾರೆ ಎಲ್ಲರಿಗೂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಶ್ರೀ 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 ತಾಯಿ ನೀನು ಮುಡ್ಸಮ್ಮ, ಮುಡಿಸ್ಬೇಕು. ಬಂದ್ಬೇಕು ಅಮ್ಮನಿಗೆ ಮುಡಿಸ್ಬೇಕು. ನೀವು ಅಂದ್ಕೊಂಡ್ರೆ ಕೆಲಸ ಸಕ್ಸಸ್ ಆಗುತ್ತೆ. ಮೊದಲೇ ನಮ್ಮ ಅಮ್ಮಂಗ ನಮ್ಮ ಮಮ್ಮಿ ಹುಷಾರಾಗಿದ್ದಾರೆ, ಬಟ್ ಟೆನ್ಷನ್ ನಮ್ಗೆ ಏನಾಗುತ್ತೇನೋ ಅಂತ. ಯಾಕಂದ್ರೆ ತಂದೆ ಇಲ್ಲಲ್ಲ ನಮಗೆ. ರೀಸೆಂಟ್ಲಿ ಡೆತ್ ಆಯ್ತು, ಎಜುಕೇಶನ್ ಆಫೀಸರ್ ನಮ್ಮ ತಂದೆ. ನಮ್ಗೆ ತಂದೆ ಯಾರು ಗೊತ್ತೇನಮ್ಮ? ನಿಮ್ಮ ಎಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಹೂವು ಮುಡ್ಸಮ್ಮ. ಸ್ವಾಮಿ ನೀವು ಒಂದು ಉಡಿಸ್ಬನ್ನಿ, ಮುಡಿಸ್ಬನ್ನಿ. ಅಮ್ಮ ಸ್ವಲ್ಪ ಟೆನ್ಷನ್ ತಗೋತಿದ್ದಾರೆ. ಅದಕ್ಕೆ ನಾನು ಒಂದು ರಥವನ್ನು ಹೇಳ್ಕೊಡ್ತೀನಿ. ಆ ರಥದಲ್ಲಿ ನೀನು ಪೂಜೆ ಮಾಡುತ್ತಾ ಒಳ್ಳೇದಾಗುತ್ತೆ. ಇವಳಿಗೂ ವರ ನೋಡ್ತಿದ್ದೀವಿ, ನನಗೂ ವರ ನೋಡ್ತಿದ್ದಾರೆ. ಅಣ್ಣನಿಗೆ ಹುಡುಗಿ ಫಿಕ್ಸ್ ಆಯ್ತು. ಇವಾಗ ಬನ್ನಿ, ಆಗುತ್ತೆ ಬನ್ನಿ. 9 ವಾರದಲ್ಲಿ ನೀವು ನನಗೆ ಫೋನ್ ಮಾಡ್ತೀರಾ? ಆಯ್ತು. ಉಲ್ಟಾ ಹೋಗ್ಬೇಕು. ಉಲ್ಟಾ ನೀವು. ಶ್ರೀಹರಿ ಶ್ರೀಹರಿ ತಮ್ಮ ಇವನ ಅಣ್ಣ ಅವಳ ತಂಗಿ, ನಾನು ಮಿಡಲ್. ಓಹೋ ಅವರು ನಮ್ಮ ದೊಡ್ಡ ಒಂದೇ ಕುಟುಂಬದವರು. ಹೌದು, ನಮ್ಮ ಮೂವರು ಒಂದೇ ಕುಟುಂಬ. ಅವರು ನಮ್ಮ ದೊಡ್ಡಮ್ಮನ ಮಗ. ನಮ್ಮಮ್ಮ ಬರ್ಬೇಕಂತಿದ್ರು. ನನ್ನ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹಂಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸಿಕ್ತದು. ಒಂದು ಹೂವು ಮುಡಿಸಿ ತಿಳ್ಕೊಳ್ಳೋಣ ಅಂತ ಬಂದೆ ನಾನು. ಓಕೆ. ಇದ್ರ ಮೇಲೆ ಹಚ್ಬಿಡ್ಲಾ? ಹಾಕಿ ಕೈಯಲ್ಲಿ ಇಟ್ಟರೆ ಭಾಳ ಒಳ್ಳೇದು.
ನಮ್ಮ ಮೊಮ್ಮಗ ಬಂದಿದೆ ಆಚರಣೆ ಮಾಡೋದು